ಯಾರು R15 ಹಿಡ್ಕೊಂಡವರು ಕೋಸ್ಟಲ್ ಕಡೆ ಬರ್ತೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಫಿಕ್ಸ್ ಆಗೇ ಬಂದ್ಬಿಡ್ರಿ. ಕನ್ನಡ ಮೋಟೋ ವ್ಲಾಗರ್ಸ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಡಿ. ಪ್ಲಾನ್ ಮಾಡೋಣ ಏನಂತೆ ಪವನ್? ಎಲ್ಲ ನೀವೇ ಬರ್ಬೇಕಷ್ಟೇ. ಗೈಸ್ ನೋಡಿ, ಡಾರ್ಕ್ ಮೋಡ, ಸರ್ರಿ ಮಳೆ ಹೊಡೆಯತ್ತಲ್ಲಿ. ಈ ಕಡೆ ನೋಡ್ರಿ ಫುಲ್ ವೈಟ್ ಮೋಡ, ಸರ್ರಿ ಬಿಸಿಲು. ನೇಚರ್ನ ಯಾರು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ನಾನು ಒನ್ ಅಂಡ್ ಓನ್ಲಿ ಪೇಸ್. ನಮಸ್ಕಾರ, ಡೇ 6 ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಂತ ಅಂದರೆ ಪೊನ್ನಿ ರೆಸಿಡೆನ್ಸಿ ಅಂತ ಹೇಳಿ ತಂಜಾವೂರಲ್ಲಿ. ನೆನ್ನೆ ನೈಟು ಬಂದ್ವಿ ಆದಷ್ಟು ಬೇಗ ನೋಡೋಣ ಅಂತ, ಬಟ್ ಆಗಲಿಲ್ಲ. 8:30ಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ. ಆಮೇಲೆ ಸ್ಟೇ ಆಗಿಬಿಟ್ಟು ಸುಮ್ಮನೆ ಬೆಳಗ್ಗೆ ಎದ್ದು ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ನೈಟೇ ಭಾಳ ಚೆನ್ನಾಗಿದ್ದು. ಬಟ್ ಏನು ಮಾಡ್ತೀರಾ, ಮಿಸ್ ಮಾಡ್ಕೊಂಡ್ವಿ ನೈಟ್ ವ್ಯೂ ಅಲ್ಲಿ ಫ್ಲೈಓವರಿಂದ ಬರ್ಬೇಕಾದ್ರೆ ಭಾಳ ಚೆನ್ನಾಗಿತ್ತು. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ತಂಜಾವೂರಿಂದ ಪೀಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಇಲ್ಲಿಂದ 127 ಕಿಲೋಮೀಟರ್ ಇದೆ. 3 ಗಂಟೆ ತೋರಿಸ್ತಾ ಇದೆ ಗೂಗಲ್ ಮಾತಾ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಟೈಮ್ ಎಷ್ಟಾಯಿತು ಅಂದರೆ 2:30. ಇನ್ನು ಮ್ಯಾಂಗ್ರೋವ್ ಫಾರೆಸ್ಟಿಗೆ 37 ಕಿಲೋಮೀಟರ್ ಇದೆ. ಇನ್ನು 1 ಅವರ್ ಬೇಕಾಗತ್ತೆ ಅನ್ಸುತ್ತೆ ಅಲ್ಲಿ ಹೋಗಕ್ಕೆ. ಇಲ್ಲಂತರೂ ಇವಾಗಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಳೆ ಬಿಸಿಲು ಎಲ್ಲ ಮಿಕ್ಸ್ ಆಗಿ ರುಬಾಡ್ತಾ ಇದ್ದಪ್ಪ. ಫುಲ್ಲು ಬಿಸಿಲು ಬಂದಿರೋದಕ್ಕೆ ಆ ಮಳೆ ಹೊಡೆದಿದ ತಕ್ಷಣ ಹಂಗೆ ರೋಡ್ ಹೀರ್ಕೊಂತ ಇದೆ ಅದನ್ನು. ಯಪ್ಪ ಅಷ್ಟು ಬಿಸಿಲು ಇಲ್ಲಿ. ನಾವು ರೈಡ್ ಸ್ಟಾರ್ಟ್ ಮಾಡಿದಾಗಿಂದ 1972 ಕಿಲೋಮೀಟರ್ ಹೊಡೆದಿದ್ದೀವಿ ನಾವು. ಯಪ್ಪ ಫುಲ್ಲು ಕಂಪ್ಲೀಟು ಬೆಂಗಳೂರು ಟು ಮಂಗಳೂರು. ಸೊ ಅಲ್ಲಿಂದ ಕೋಸ್ಟಲ್ ಏರಿಯಾ ಕಂಪ್ಲೀಟ್ ಮಾಡಿ ಕೇರಳ, ಆಮೇಲೆ ಈ ಕಡೆ ಕನ್ಯಾಕುಮಾರಿ, ಹಿಂಗೆ ಈ ಕಡೆ ಕೋಸ್ಟಲ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನಗೆ ಅನ್ಸಿದ್ದು ಈ ಕೋಸ್ಟಲ್ ರೈಡು ಯಾರು ಮಾಡಿದಾರೋ ಗೊತ್ತಿಲ್ಲ, ನಮ್ಮ ಮೋಟೋ ವ್ಲಾಗರ್ಸು. ನಾನು ನೋಡಿಲ್ಲ ಇದುವರೆಗೂ. ಯಾರಾದರೂ ಮಾಡಬೇಕು ಅಂತಿದ್ರಿ ಅಂದರೆ ಸೊ ಕ್ಲೀನಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಯಾಕಂದರೆ ನಿಮಗೆ ರೋಡ್ ಬಂದ್ಬಿಟ್ಟು ಭಾಳ ವರ್ಸ್ಟ್ ಇದೆ ಆ ಕಡೆ. ಮಂಗಳೂರಿಂದ ಅಪ್ ಟು ನೀವು ಕನ್ಯಾಕುಮಾರಿ ಬರೋ ತನಕನೂ ವರ್ಸ್ಟೇ ರೋಡ್ಗಳು. ನೋಡ್ರಿ ಎಷ್ಟು ಬಿಸಿಲಿದೆ. ಮಳೆನೂ ಹಂಗೆ ಹೊಡಿತಾ ಇದೆ. ಯಾವ ಕಡೆಯಿಂದ ಹೊಡಿತಾ ಇದೆ ಗೊತ್ತಿಲ್ಲ. ಪಟ 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 ನನಗೆ ಲೆನ್ಸ್ ಮೇಲೂ ಬೀಳ್ತೈತೆ ಏನಪ್ಪ. ಪಟ 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 ಹೊಡಿತಾ ಇದೆ. ಈ ಬಿಸಿಲಿಗೆ ನನ್ನ ಕೈಯೆಲ್ಲ ಇಲ್ಲೆಲ್ಲ ಫುಲ್ಲು ಕಪ್ಪಗಾಗೋಗ್ಬಿಡ್ತಪ್ಪ. ಫಸ್ಟಿಗೆ ಕಪ್ಪಗಿತ್ತು, ಈಗ ಇನ್ನೂ ಕಪ್ಪಗಾಯ್ತು ಕೈಯೆಲ್ಲ. ಆ ಲೆವೆಲಿಗೆ ಬಿಸಿಲು ಹೊಡಿತಾ ಇದೆ ಇಲ್ಲಿ. ಅಪ್ಪ ಇಲ್ಲಿ ಜನ ಎಲ್ಲ ಅದು ಹೆಂಗಿದಾರ ಏನಪ್ಪ. ವ್ಯೂ ಮಾತ್ರ ಅಲ್ಟಿ ಇದೆ. ತೆಗಿತಾ ಇದ್ದೀನಿ ಚೆನ್ನಾಗಿ ಬರ್ತದೆ. ಅವನು ಅದೇ ಹೇಳ್ತಾ ಇದ್ದಾನೆ, ವ್ಯೂ ಕ್ಯಾಪ್ಚರ್ ಮಾಡ್ಕೋ ಅಂತ. ನೋಡ್ರಿ ಹಂಗೆ ಆಟೋಮೆಟಿಕ್. ಅಲ್ಲಿ ಹೆಂಗಿದೆ, ಇಲ್ಲಿ ಹೆಂಗಿದೆ, ಫುಲ್ ಡಾರ್ಕ್ ಆಗೋಯ್ತು. ಅಯ್ಯೋ ಚಿಂದಿ ಫುಲ್ಲು ಡಾರ್ಕು. ಅಲ್ಲೆಲ್ಲ ನೋಡ್ರಿ ಕಂಪ್ಲೀಟು. ಅಯ್ಯೋ ಕಾರ್ ನೋಡ್ರಿ ಹೆಂಗಿದೆ, ಸ್ವಿಫ್ಟು. ಚಿಂದಿ ಮಾಡ್ಸೋನೆ. ಫುಲ್ಲು ಮಳೆ ಮೋಡ ಹಾಕೊಂಡಿದೆ. ಮಳೆ ಸಿಗಾಕೊಂಡ್ವಿ ಅಂದ್ರೆ ಅಪ್ಪನೇ. ನೀವು ಕೇರಳ ಆದ್ರೂ ಸರಿ, ತಮಿಳ್ನಾಡು ಆದ್ರೂ ಸರಿ, ಫಾಗ್ ಲೈಟ್ ಎಲ್ಲ ಬಂದ್ಬಿಟ್ಟು ಆನ್ ಮಾಡ್ಕೊಂಡು ಹೊಡಿಬೇಡ್ರಿ. ಸಿಟಿಲೆಲ್ಲ ಹಿಡ್ದಾಕ್ತಾರೆ. ಸೊ ನಾವು ಅದಕ್ಕೆ ಏನು ಆನ್ ಮಾಡಿರ್ಲಿಲ್ಲ. ಹೈವೇಲಿ ಮಾತ್ರ ಸ್ವಲ್ಪ ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಈ ಹೆಡ್ಲೈಟ್ಗಳೆಲ್ಲ ಏನಕ್ಕೂ ಯೂಸ್ ಇಲ್ಲ, ಏನೇನು ಕಾಣಲ್ಲ ಅದರಲ್ಲಿ. ಅಯ್ಯಯ್ಯೋ ಜೋರಾಗಿ ಸ್ಟಾರ್ಟ್ ಆಯ್ತು. 27 ಕಿಲೋಮೀಟರ್ ಇದೆ. ನಮಗಂತರೂ ಅಲ್ಲಿ ಬಹಳ ಟೈಮ್ ತಿಂದ್ಬಿಡ್ತಪ್ಪ. ಬರೇ ಈ ಟ್ರಾಫಿಕ್ ಅಲ್ಲಿ ನಿತ್ತು ಯಪ್ಪ. ಊರೊಳಗೆ ಹೋಗ್ಬಿಟ್ವಿ ಅಂದ್ರೆ ಮುಗದೇ ಹೋಯ್ತು, ಬರಕ್ಕೆ ಆಗಲ್ಲ.
ಅಷ್ಟು ಟ್ರಾಫಿಕ್ಕು. ಅದರಲ್ಲೂ ಇವತ್ತು August 15 ಇಂಡಿಪೆಂಡೆನ್ಸ್ ಡೇ. ಫುಲ್ಲು ಸ್ಕೂಲಿಂದ ಹುಡುಗರೆಲ್ಲ ಬೇಗ ಬರ್ತಾರೆ, ಕಾಲೇಜಿಂದ ಹುಡುಗರು ಬೇಗ ಬರ್ತಾರೆ. ಫುಲ್ಲು ಟ್ರಾಫಿಕ್ಕು. ಅದು ದೂರದಲ್ಲಿ ನೋಡಿದ್ರೆ ನಿಮಗೊಂದು 3 ಗೋಪುರ ಕಾಣುತ್ತೆ. ಸೊ ಅದೇ ಬಂದ್ಬಿಟ್ಟು ಚಿದಂಬರ ದೇವಸ್ಥಾನ ಅಂತೆ. ಒಂದು ವಿಜಯ್ ಹೇಳ್ದ, ನನಗೆ ಗೊತ್ತಿಲ್ಲ, ಈಗ ಹೇಳ್ದ. ಈ ಭರತನಾಟ್ಯ ಇದರಲ್ಲಿ ನಟರಾಜ ದೇವ್ರು ಇರುತ್ತಲ್ವಾ, ಸೊ ಆ ದೇವರಿಂದ ದೇವಸ್ಥಾನ ಅಂತೆ. ಸೊ ಅದು ದೊಡ್ಡನೇ ಇದೆಯಂತೆ, ಚೆನ್ನಾಗಿದೆಯಂತೆ. ಸೊ ಏನಂದರೆ ಈಗ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ಸಂಜೆ 5 ಗಂಟೆಗೇನೋ ಓಪನ್ ಅಂತೆ. ಅದಕ್ಕೆ ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗಿ ನೋಡಿಕೊಂಡು ಆಮೇಲೆ ಏನಾರ ಟೈಮ್ ಉಳಿತು ಅಂದರೆ ಅದಕ್ಕೆ ಹೋಗ್ತೀವಿ, ಇಲ್ಲ ಅಂದರೆ ಮೋಸ್ಟ್ಲಿ ಪಾಂಡಿಚೇರಿ ಹೋಗ್ತೀವಿ ಅನಿಸುತ್ತೆ. ಯಾರು R15 ಹಿಡ್ಕೊಂಡವರು ಕೋಸ್ಟಲ್ ಕಡೆ ಬರ್ತೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಫಿಕ್ಸ್ ಆಗೇ ಬಂದ್ಬಿಡ್ರಿ. ಯಾಕೆಂದರೆ ಮೊದಲೇ ನಮ್ಮ ಗಾಡಿಗಳಲ್ಲಿ ಸಸ್ಪೆನ್ಷನ್ ಬಂದ್ಬಿಟ್ಟು ಭಾಳ ಸ್ಟಿಫು, ಟ್ರಾವೆಲು ಕಮ್ಮಿ ಇರುತ್ತೆ. ನಿಮಗೆ ಹೆಂಗೆ ಎದಾಕತ್ತೆ ಅಂದರೆ ಸ್ವಲ್ಪ ಗುಂಡಿಗಳೆಲ್ಲ ನಿಮಗೆ ಅಯ್ಯೋ ಅನಿಸ್ಬಿಡುತ್ತೆ, ಬೇಜಾರಾಗಿ ಸೈಡಿಗೆ ಹಾಕ್ಬಿಡ್ತೀರ. ಆ ಥರ ಇದೆ ಕೋಸ್ಟಲ್ ಸೈಡು ರೋಡ್ಗಳು. ಅಯ್ಯೋ ಮಳೆ ಬರ್ತಾ ಇದೆಯಾ? ಫುಲ್ಲು ಡಾರ್ಕ್ ಇದೆಯಲ್ಲ, ಅದೆಷ್ಟು ಜಾಗದಲ್ಲಿ ಮಾತ್ರ ಇಷ್ಟೇ ಹಿಂಗೇನೋ ಬೀಳ್ತಾ ಇದೆ. ಮೋಸ್ಟ್ಲಿ ಮಳೆನೇ ಇರಬೇಕು ಅದಷ್ಟು ಜಾಗದಲ್ಲಿ, ಹಂಗಂದ್ರೆ ಅಲ್ಲಿ ಮಳೆ ಬರುತ್ತೆ ಈಗ. ಯಪ್ಪ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅನಿಸುತ್ತೆ. ಸ್ಟಾರ್ಟ್ ಆಗ್ತದೆ ಇಲ್ಲಿಂದಾನೆ ಹನಿ. ಇಲ್ಲಿ ನೋಡ್ರಿ, ಆ ಕಡೆ ಫುಲ್ಲು ಡಾರ್ಕ್ ಇದೆಯಾ, ಈ ಕಡೆ ನೋಡ್ರಿ ಫುಲ್ಲು ಕ್ಲೀನ್ ಇದೆ. ಹೆಂಗಿದೆ ಮೋಡ ಅಂದ್ರೆ ನೋಡ್ರಿ, ಲೆಫ್ಟ್ ಸೈಡಲ್ಲಿ ಡಾರ್ಕ್ ಮೋಡ, ಸರ್ರಿ ಮಳೆ ಹೊಡೆಯತ್ತಲ್ಲಿ. ಈ ಕಡೆ ನೋಡ್ರಿ ಫುಲ್ಲು ವೈಟು ಮೋಡ, ಸರ್ರಿ ಬಿಸಿಲು. ಯಪ್ಪ ವೆದರ್ ಚೇಂಜಸ್ ಹೆಂಗಿದೆ ಅಂದರೆ ನೇಚರ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟು ಎಲ್ಲರೂ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಬೇಕಪ್ಪ. ನನಗಂತರೂ ಕಂಟಿನ್ಯೂಸ್ಸು ಡೇ 1 ವೆಜ್ಜು ತಿಂದು ಸಾಕಾಗೋಯ್ತು. ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾ, ಅದಕ್ಕೆ ವೆಜ್ ತಿಂತಿದ್ವಿ. ಆಮೇಲೆ ಜೊತೆಗಿರೋರು ಒಂದು 3 ಜನ ವೆಜ್ಜು, ಸುಶಾಂತು, ಆಮೇಲೆ ಸ್ವರೂಪು, ಚೇತನ್ನು. ಸೊ ಇವರೆಲ್ಲ ಬಂದ್ಬಿಟ್ಟು ವೆಜ್ಜು, ನಾನು ವಿಜಯ್ ಬಂದ್ಬಿಟ್ಟು ನಾನ್ ವೆಜ್ಜು. ಬಟ್ ಅಂದರೆ ದೇವಸ್ಥಾನ ಹೋಗ್ತೀವಲ್ಲ, ಸೊ ನಾನ್ ವೆಜ್ ತಿನ್ನಬಾರ್ದು. ಕಂಟಿನ್ಯೂಸ್ ಆಗಿ ವೆಜ್ಜು ಇಡ್ಲಿ, ವಡೆ, ದೋಸೆ, ಫ್ರೈಡ್ ರೈಸು, ಗೋಬಿ, ಅವೇ ಆಗೋಯ್ತು. ஒரு வண்டிக்கு 20 ரூபாவா? $40. ಇಲ್ಲಿ ಟಿಕೆಟ್ ಇದೆಯಂತೆ, ಒಂದು ಗಾಡಿಗೆ 20 ರೂಪಾಯಿ. ಫಿಶ್ಶು, ಎಲ್ಲ ಫಿಶ್ ಹೋಟ್ಲೆ. ಫಿಶ್ಶು ಇವತ್ತು ಊಟ ಮಾಡಲೇಬೇಕು, ಫಿಶ್ ಊಟ. ಯಪ್ಪ, ಗಾಡಿನ ಒಳ್ಳೆ ನೆರಳಿರೋ ಜಾಗಕ್ಕೆ ಹಾಕ್ಬೇಕು, ಇಲ್ಲ ಅಂದ್ರೆ ಗಾಡಿ ಊಸ್ಟ್ ಆಗೋಗ್ಬಿಡುತ್ತೆ. ವಿಜಯ್ ಅಲ್ಲೇ ಹಾಕು, ಮುಂದೆ ನಾನು ಹಾಕ್ತೀನಿ. ಎಲ್ಲ ನಾನು ಈ ಕಡೆ ಹಾಕೋಣ. ಅವನು ಹೆವಿ ಲಗೇಜ್ ಇದೆ. ಮಣ್ಣು ಹತ್ತು ಬಿಡು. ಕೆಂಬೇರೆ ಆಗ್ಬಿಟ್ಟಿದೆ. ಪಿಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ ರೀಚ್ಡ್. ಅಲ್ಲಿ ಬೋಟಿಂಗಿಗೆ ಎಷ್ಟಿದೆ ಏನು, ಜಸ್ಟ್ ಮಿಸ್ಸು ಮಿರರು. ಅಲ್ಲಿ ನೋಡ್ಕೊಂಡು ಆಮೇಲೆ ಸಿಗ್ತೀನಿ.
ಬೆಂಕೈತಿ ಏನೋ ಒಂದು ತೆಗಿಲ್ಲ ನೀನೇ ತಾನೇ ಏನೋ ಒಂದು ಮುಂದೇನೆ ತೆಗಿ ಇವಾಗ ತೆಗಿರೋ ಹಿಂದೆ ನೋಡ ಇಲ್ಲಿ ನೋಡ್ ಮಗ ಕಾಯ್ತಾ ಇರ್ತಾರೆ ಬಾಕ್ಲಲ್ಲಿ ವಿಡಿಯೋ ಮಾಡಿ कैप्चर பண்ணி ஆக்டர் அரே போய் வந்துறோம் வெறும் கோயில் ஒண்டி காமிக்க முடியாது அரே போய் வந்துறா அல்லோ ಬ್ಯಾಲೆನ್ಸ್ ಮಾಡ್ತಾ ಚೇತನನ್ನ ಏನು ಲೈಟ್ ಇದೆಯಾ ಮಾರಾಯ ನೀನು ಅಲ್ಲಿ ನೋಡಿ ಎಲ್ಲ ಕೂತ್ಕೊಂತ ಸೆಂಟ್ರಲ್ಲೇ ಕೂರ್ತಾ ಹೋಗಲ್ಲ ಮಲ್ಟಿಪಲ್ ವೇಸ್ ಐತೆ ಅಂತ ಇಲ್ಲಿ ಮಲ್ಟಿಪಲ್ ವೇಸ್ ಐತೆ அது வேற வழியா அது வேற வழி அது வந்து இது அகலமான பாதையாக இருக்கும் ஓப்பன் ஏரியா உள்ளே போகிறது அந்த குகை மாதிரி ஓ ಇವಾಗ ಗುಹೆ ಥರ ಬರುತ್ತಂತೆ ತಲೆ 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 ನೋಡ್ಕೋ ಆ ಕಡೆ ನೋಡ್ಕೊಂಡು ಕೂತ್ಕೋ ಹೊಡಿತದ ಆ ಕಡೆ ತಿರುಗಿ ಮಾರ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತೈತೆ ತಲೆ 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 ಟೈಮ್ ಆಯ್ತು ತಲೆ ಒಂದೇ ತಲೆ 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 உள்ள மணி இருக்கா இல்லையா
தலை 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 அப்படின்னா வந்துருக்க மாட்டேன். இது எடுத்துருக்காங்க. பின்னாடி இருக்கேன். நான் பின்னாடி எடுத்தேன். Don't touch. நானே செடிக்கு ಜಾಮ್ ಪ್ಯಾಕ್ ಅಲ್ಲ ಇಲ್ಲಿ ಕಟ್ಟ ಮಗ ಜಂಗಾಲ ಕಾಲ ಉದ್ರಕೊಂಡು ಹೋಗಿರುತ್ತವನೆಲ್ಲ ಹೋಗಿರ್ತಾನೆ. ಮಾಡ್ತಾರಲ್ಲ ನೀನು ಮಗ ಹಿಂದೆ ಹಿಂದೆ ಕಟ್ ತರಿತಾರ ಚೆನ್ನಾಗಿರುತ್ತೆ. ಅದಕ್ಕೆ ಮೌಂಟೇನ್ ಫಸ್ಟ್ ಅರಳ್ ಡೇಟ್ ಹಾಕಿ ಕೂಡಿಸ್ಬೇಕು, ಆಮೇಲೆ ಇವೆಲ್ಲ ಮಾಡಿದಾನಲ್ಲ. ಅಲ್ಲ ಗಾಡಿ ಮಾಡಿಲ್ಲ. ಬೈಕಿಗೆ ಮಿರರ್ ಹತ್ರ ಮೌಂಟ್ ಇದೆಯಲ್ಲ, ಬಟ್ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಹಾಕಲ್ಲ. ಎತ್ತಾಕ್ತು ಅಂದ್ರೆ ಹೋಗ್ಬಿಡುತ್ತೆ ಕ್ಯಾಮ್ರಾ. ಕಷ್ಟ ಭಾಳ ಮಗ ಒಂದೊಂದು ಇಂಟರ್ವ್ಯೂ ಮಾಡಾಕಣ ಅವ್ನ ಚಾನಲ್ಗೆ ಅವಂದೇ ಇಂಟರ್ವ್ಯೂ ಮಾಡಿ ನೈಟ್ ಇದು ಮಾಡೋದು. ಏನ ಹೊಸ ಚಾನಲ್ ಓಪನ್ ಮಾಡೋಣ. ಅಲ್ಲ, ನಾವ್ ಇಂಟರ್ವ್ಯೂ ಮಾಡಿ ಅವನದು ಪೇಜಲ್ಲಿ ಅಪ್ಲೋಡ್ ಮಾಡೋಣ. ಕ್ವಶನ್ ಕೇಳ್ಯಾರ ನೀವು? ಹೊಸ ಚಾನಲ್ ಓಪನ್ ಮಾಡೋಣ. ಲೈಲ್ಯಾಂಡ್ ಬೈಕರ್ಸ್ ಆಗ್ತಿರೋದೇ ಮಗ ಅಲ್ಲಿ ಬೇಕಾಯ್ತು ತಲೆ ಮೇಲೆ ಅಪ್ಪ ಅಂತ ಕೊಡ್ತಾನೆ. ಅಷ್ಟು ನೋಡಿಲ್ಲ ನಿನ್ ತಲೆ ಮೇಲೆ. ಓಹೋ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾಯ್ತು. ಓಹೋ ಇವ್ನು ನೋಡಪ್ಪ, ಇವನು ಬೇರೆ ಪಕ್ಕದಲ್ಲಿ ಹಿಂಗ್ ಬರ್ತಾನೆ. ಬರ್ಸ ತಿರುಗಿಲಿ ಗೈಸ್, ಕನ್ನಡ ಮೋಟೋ ವ್ಲಾಗರ್ಸ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಡಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತಾನೆ ನಮ್ಮ ಹುಡುಗ. ಮತ್ತೆ ಇನ್ನೇನು ಹೇಳಿ? ಮತ್ತೆ ಹೇಳಿ, ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ ಚಾನಲ್ನ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟರಲ್ಲೇ ಹೊಸ ಚಾನಲ್ ಓಪನ್ ಮಾಡ್ತಾ ಇದ್ದೀರಿ. ಲೈಲ್ಯಾಂಡ್ ಬೈಕರ್ಸ್ ಕ್ಲಬ್ಗೆ ಜಾಯ್ನ್ ಆಗಿ ಹುಷಾರಪ್ಪ. ಒಂದು ಮೀಟಪ್ ಪ್ಲಾನ್ ಮಾಡೋಣ. ಎಲ್ಲ ನೀವೇ ಬರ್ಬೇಕಷ್ಟೇ. ಗೈಸ್ ನೋಡಿ, ಗೈಸ್ ಮೀಟಪ್ ಪ್ಲಾನ್ ಮಾಡಿದ್ರೆ ನೀವೇ 5 ಜನ, ಅದ್ರಲ್ಲಿ ನೀವೇ ಫೋನ್ ಮಾಡ್ತೀಯ. ಬಿಸಿ ಇಲ್ಲ ಇಲ್ಲ, ನಾವೇ ಕೇಕ್ ಎಲ್ಲ ತಗೊಂಬರ್ತೀವಿ. ಲಾಸ್ಟ್ ದುಡ್ಡು ನನ್ನ ಹತ್ರ ಇಸ್ಕೊಂಡು. ಹದಿನೈದು ದಿನ ಬೇಕಂತೆ ಫುಲ್ಲು ನೋಡ್ಬೇಕಂತೆ. ಎಲ್ಲ ಕವರ್ ಆಗಿದೆ ಅಂತ ನೋಡಿ. ಮತ್ತೆ ಮತ್ತೆ ನೋಡಿ. தண்ணியில் தான் இருக்குமா? தண்ணி ஓரத்துலயும் இந்த மரம் ಇಷ್ಟು ಜರ್ಗಿರಿ ಎಷ್ಟು ವೆಯ್ಟ್ ಇದೆ ನೋಡ್ಕೊ. ಇಷ್ಟೇ ಜರ್ಗಿದ್ದು ಅವ್ನು ನೋಡು, ಅವನು ಈ ಕಡೆಗೆ ಬರ್ತಾವನು. தண்ணி ஓரத்துலேயும் தான் வளரும். அதனால தான் வேர் வந்து மேலேருந்து கீழே நோக்கி வருது. லேண்டில் இருக்கிறது வந்து கீழேருந்து மேலே பக்கம் வருது. என்ன காரணம் அப்படின்னா சதுப்பு ஆக்சிஜன் அளவு வந்து குறைவாக இருக்கும். தேவையான ஆக்சிஜன் வந்து பூமி ವೆಯ್ಟ್ ನೋಡ. இது வந்து வேர் மூலம் சுவாசிக்கும். சதுப்பு தாவரங்கள் எல்லாம் ಪವನ್ ಅಲ್ಲಿಂದ ಫೋಟೋ ತೆಗೆಯೋದು. நம்ம லேண்டில் இருக்கிற பிளான்லாம் இலைகள் மூலம் சுவாசிக்கும். ಬೇರಿಂದ ಉಸಿರಾಡೋದಂತಪ್ಪ. ಇದ್ರೊಳಗೆ ಲ್ಯಾಂಡ್ ಅಲ್ಲಿ ಇರುತ್ತಲ್ಲ, ಅದು ಬಂದ್ಬಿಟ್ಟು ಎಲೆಯಿಂದ ಉಸಿರಾಡೋದಂತ. ಇದಕ್ಕೆ ನೀರು ಬೇಕೇ ಬೇಕು. ಅದಕ್ಕೆ ಹಿಂಗೆ ಮುಂದಕ್ಕೆ ಹೋಗಕ್ಕಾಗಲ್ಲಂತ. ಹೋದ್ರೆ ಫುಲ್ ಅದೇ ಹೇಳಿದ್ರಲ್ಲ, 15 ದಿವಸ ಕಂಟಿನ್ಯೂಸ್ ನೋಡ್ಬೋದಂತ. ಬಟ್ ಈಗ ಟೈಮ್ ಆಗತ್ತಲ್ಲ, ಅಲ್ಲಿ ಕೇಳ್ತಾರಲ್ಲ, ಅದಕ್ಕೆ ಮಿಸ್ ಮಾಡಿ. ಜೋಶ್ ಅಷ್ಟೇ ಸ್ವಲ್ಪ ಇರುತ್ತೆ. ದೇವಸ್ಥಾನ ಅಂದ್ರೆ ಜೋಶ್ ಇರುತ್ತೆ. ಬಟ್ಟೆ ಬಿಚ್ಚಿ ಪಂಚಕೇಶ್ವರಿ. ಈಗ ನೀನು ಅಂದ್ರೆ ದೇವಸ್ಥಾನ ಅಲ್ಲ ಮಗ. ಎಲ್ಲ ಮಠ ಗಿಟ ಓಪನ್ ಮಾಡಿದ್ಯಾ? ಇಲ್ಲ ಮಗ. ನೋಡ ರೊಚ್ಚು ರೊಚ್ಚು ನೋಡು ಅಲ್ಲಿ ಬಾ. ರೊಚ್ಚು ಹಾಕಾದ್ರೆ ಎಲ್ಲೆದ್ದು ಬರ್ತೀಯ ನೀನು? ಇದ್ರಲ್ಲಿ ಹಾಕಾದ್ರೆ ಆಗಲ್ಲ. 2 ಅಡಿ ಅದೈತೆ ಸ್ವಾಮೀಜಿ. ಇಲ್ಲ ಮದುವೆ ಪೋಸ್ಟ್ ಕೊಟ್ಟಂಗೆ ಕೊಡ್ತಾನೆ. ಹಿಂಗೊಂದು ತಗ ಅಂತ ಸೋಬ್ರಾಜ್ ಹೇಳ್ತಾನಲ್ಲ, ತಗ ಮಗನೇ ಹೊಡಿ, ತಗ ಅಂತ. ಆದ್ರ
ಇದೇನು ಹಿಂಗೆ ಬರ್ತೈತೆ? ಬೆಳಕಿಲ್ಲಲ್ಲ ಅದಕ್ಕೆ ಹೆಂಗ್ ಬರ್ತದೆ. ನೀನು ಹೋಗು ಕ್ಯಾಮ್ರಾ ಭಯ ಬಿದ್ದೈತೆ. ಮಲ್ಕೊಂಬಿಡು. ಏಯ್ ತಲೆ ನೀನು. ಏಯ್ ಕ್ಯಾಮ್ರಾ ಜಸ್ಟ್